ಈಗ ನಮಗೆ ನಾವು ಇವಾಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ, ರೈಟ್. ಮುಂದೆ ಮುಂದೆ ನಮ್ಗೆ ಅವಕಾಶ ಕೊಡ್ತಾರೆ, ನಮ್ಮ ಡೆಫಿನೆಟ್ಲಿ ಒಂದು ಅವಕಾಶ ಸಿಗ್ತದೆ. ಯಾರಿಂದ ಭರವಸೆ ಸಿಕ್ಕಿದೆ ಸರ್? ಯಾರಿಂದ ಭರವಸೆ? ಇಲ್ಲ, ಹೈಕಮಾಂಡ್ ಅವರು ನಮ್ಮ ಪಕ್ಷದ ವರಿಷ್ಠರು ಯಾವ ರೀತಿಯಿಂದ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ, ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು, ಹೆಂಗೆ ಕೊಡಬೇಕು ಅಂತ ಅವರೆಲ್ಲ ನೋಡ್ತಾ ಇದ್ದಾರೆ. ಪ್ರತಿಯೊಂದನ್ನು ನೋಡ್ತಾ ಇದ್ದಾರೆ. ಹೈಕಮಾಂಡ್ ಡೆಲ್ಲಿಯಲ್ಲೂ ನೋಡ್ತಾ ಇದ್ದಾರೆ, ಇಲ್ಲಿ ಎಲ್ಲ ನಮ್ಮ ಸೀನಿಯರ್ಸು ನೋಡ್ತಾ ಇದ್ದಾರೆ, AICC ಅಧ್ಯಕ್ಷರು ಕೂಡ ನೋಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಏನೇನು ಕೆಲಸಗಳು, ಏನೇನು ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೀವಿ, ಜನರ ಪರವಾಗಿ ಏನಾಗ್ತಾ ಇದೆ ಅಂತ ಎಲ್ಲವನ್ನೂ ಅವರು ನೋಡ್ತಾ ಇದ್ದಾರೆ. ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಒಂದು ಅವಕಾಶ ಕೊಡ್ತಾರೆ. ರೀಶಫಲ್ ಆಗೋದಾದ್ರೆ ಸರ್ ಎಷ್ಟು ಜನ ಚೇಂಜ್ ಆಗ್ಬೋದು? ಇದೆಲ್ಲ ಹೈಕಮಾಂಡ್ ಅವ್ರು ಡಿಸೈಡ್ ಮಾಡ್ತಾರೆ. ಬಹುಶಃ ರೀಶಫಲ್ ಆಗ್ತದೆ ಅಂತ ಇದೆ. ಎಷ್ಟು ಜನ ತಗೊಳ್ಬೇಕು, ಯಾವ ಪೋರ್ಟ್ಫೋಲಿಯೋ ಯಾರು ಕೊಡಬೇಕು ಅಂತ ಅದು ಕೊನೆ ಹಂತದಲ್ಲಿ ತೀರ್ಮಾನ ಆಗ್ತದೆ. ನಾವು ನಮ್ಮ ತಂದೆಯವರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಬಹಳ ಸಮೀಪದಿಂದ ನಾವು ನೋಡಿದ್ದೇವೆ. ಒಂದೇ ಸತಿಯಾಗಿ ಒಂದೇ ಹಂತದಲ್ಲಿ ಒಂದು ಕನ್ಸೆನ್ಸಸ್ ಬೇಕಾಗ್ತದೆ, ಎಲ್ಲರೂ ಒಂದು ಒಪ್ಪಿಗೆ ಬೇಕಾಗ್ತದೆ. ಆ ಒಂದು ಸಂದರ್ಭದಲ್ಲಿ ಎಷ್ಟು ಜನ ತಗೊಳ್ಬೇಕು ಮಾಡಬೇಕು ಅವ್ರಿಗೆ ಬಿಟ್ಟಿದ್ದಾರೆ. ನಮ್ದೇ ಪಕ್ಷದ ಆಳಂದ ಶಾಸಕರು ಹೇಳಿದ್ರು ಸರ್, ನಮ್ಮ